6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಇಂಗ್ಲೀಷ್ನ ಈ 2ನೇ ಪಾಠ ದ ಸ್ಕಾಲರ್ಸ್ ಮದರ್ ಟಂಗ್ ಇದನ್ನು ನೋಡೋಣ. ದ ಸ್ಕಾಲರ್ಸ್ ಮದರ್ ಟಂಗ್ ಎಂದರೆ ಪಂಡಿತನ ಮಾತೃಭಾಷೆ ಅಥವಾ ವಿದ್ವಾಂಸನ ಮಾತೃಭಾಷೆ ಎಂಬುದು ಈ ಪಾಠದ ಹೆಸರು. ಒನ್ ಡೇ ಅಕ್ಬರ್ ಡ್ರೂ ಎ ಲೈನ್ ವಿತ್ ಹಿಸ್ ರಾಯಲ್ ಹ್ಯಾಂಡ್ ಆನ್ ದ ಫ್ಲೋರ್ ಆಫ್ ದ ಓಪನ್ ಕೋರ್ಟ್. ಒಂದು ದಿವಸ ಅಕ್ಬರ್ ತನ್ನ ರಾಯಲ್ ಹ್ಯಾಂಡ್ ರಾಜಹಸ್ತದಿಂದ ಡ್ರೂ ಎ ಲೈನ್ ಒಂದು ಗೆರೆಯನ್ನು ಎಳೆದ ಆನ್ ದ ಫ್ಲೋರ್ ಆಫ್ ದ ಓಪನ್ ಕೋರ್ಟ್. ಆ ಆಸ್ಥಾನದ ಒಂದು ತೆರೆದ ಆಸ್ಥಾನದ ನೆಲದ ಮೇಲೆ ತನ್ನ ರಾಜಹಸ್ತದಿಂದ ಒಂದು ಗೆರೆಯನ್ನು ಎಳೆದ. ಆ್ಯಂಡ್ ಕಮಾಂಡೆಡ್ ಆಜ್ಞೆ ಮಾಡಿದ, ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬೈ ಎನಿ ಮೀನ್ಸ್ ಎರೇಸ್ ಎನಿ ಪಾರ್ಟ್ ಆಫ್ ಇಟ್. ಮೇಕ್ ದಿಸ್ ಲೈನ್ ಶಾರ್ಟರ್, ಈ ಗೆರೆಯನ್ನು ಸಣ್ಣದಾಗಿ ಮಾಡಬೇಕು. ಬಟ್ ಆದರೆ ಡೋಂಟ್ ಬೈ ಎನಿ ಮೀನ್ಸ್, ಯಾವುದೇ ಕಾರಣದಿಂದ ಎರೇಸ್ ಎನಿ ಪಾರ್ಟ್ ಆಫ್ ಇಟ್, ಇದರ ಯಾವುದೇ ಭಾಗವನ್ನು ಅಳಿಸುವ ಹಾಗಿಲ್ಲ ಅಂತ. ನೀವು ಯಾವುದರ ಮೂಲಕವೂ ಇದರ ಯಾವುದೇ ಭಾಗವನ್ನು ಅಳಿಸುವ ಹಾಗಿಲ್ಲ, ಈ ಗೆರೆಯ ಯಾವುದೇ ಭಾಗವನ್ನು. ಆದರೆ ಗೆರೆಯನ್ನು ಸಣ್ಣದಾಗಿ ಮಾಡಬೇಕು ಅಂತ ಆಜ್ಞೆ ಮಾಡಿದ, ಆರ್ಡರ್ ಮಾಡಿದ. ಕಮಾಂಡ್ ಅಂತಂದರೆ ಆರ್ಡರ್, ಅಪ್ಪಣೆ ಮಾಡು, ಆಜ್ಞಾಪಿಸುವಂತ. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್, ಎಲ್ಲರಿಗೂ ಇದರಿಂದ ಗೊಂದಲದಲ್ಲಿ ಸಿಕ್ಕೊಂಡ್ರು ಎಲ್ಲರೂ. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್. ಸ್ಟಂಪ್ಡ್ ಅಂತಂದರೆ ನೀವು ಕ್ರಿಕೆಟ್ ಆಟದಲ್ಲಿ ನೋಡಿರಬೇಕು, ಆಟಗಾರ ಸ್ಟಂಪಿಗೆ ಹೊಡೆದು ಇದಾಗೋದಕ್ಕೆ ಸ್ಟಂಪ್ ಅಂತ ನಾವು ಯೂಸ್ ಮಾಡ್ತೀವಿ. ಅಂದರೆ ಒಂದು ಅಡಚಣೆಯಲ್ಲಿ ಸಿಲುಕಿಕೊಂಡ್ರವರು. ಈ ಪಜಲ್ ಅಂದರೆ ಈ ಒಗಟಿನಿಂದ ಒಂಥರ ಅವ್ರಿಗೆ ಏನು ಮಾಡೋದಪ್ಪ ಅಂತ ತಿಳಿದಂಗಾಯಿತು. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್ ಹೀ ಎಟ್ ಒನ್ಸ್, ಯಾವಾಗ ಬೀರ್ಬಲನ ಸರದಿ ಟರ್ನ್ ಬಂದಿತು ಆವಾಗ ಹೀ ಎಟ್ ಒನ್ಸ್, ಅವನು ಏನು ಮಾಡಿದ. When it was Birbal's turn, he at once drew a longer line next to the first one. ಅವನು ತಕ್ಷಣ ಒಂದು ಉದ್ದನೆಯ ಗೆರೆಯನ್ನು ಅದರ ಪಕ್ಕದಲ್ಲಿ, ಈ ಮೊದಲನೇ ಗೆರೆಯ ಪಕ್ಕದಲ್ಲಿ ಒಂದು ಉದ್ದನೆಯ ಗೆರೆಯನ್ನು ಎಳೆದ. ವಿದೌಟ್ ಟಚಿಂಗ್ ದ ಫಸ್ಟ್ ಲೈನ್, ಮೊದಲಿನ ಗೆರೆಯನ್ನು ಮುಟ್ಟದೆ ಮತ್ತೊಂದು ಗೆರೆಯನ್ನು ಅದರ ಪಕ್ಕ ಅದಕ್ಕಿಂತ ಉದ್ದನೆ ಗೆರೆಯನ್ನು ಎಳೆದ. ಎವ್ರಿ ಒನ್ ಇನ್ ದ ಕೋರ್ಟ್ ಸಾ ಇಟ್ ಆ್ಯಂಡ್ ಸೈಡ್, ದಟ್ಸ್ ಟ್ರೂ, ದ ಫಸ್ಟ್ ಲೈನ್ ಇಸ್ ಶಾರ್ಟರ್. ಪ್ರತಿಯೊಬ್ಬರು ಆಸ್ಥಾನದಲ್ಲಿದ್ದ ಪ್ರತಿಯೊಬ್ಬರು ನೋಡಿದರು ಮತ್ತು ಹೇಳಿದರು, ದಟ್ಸ್ ಟ್ರೂ, ಅಲ್ಲಿ ನೋಡು, ಇದು ನಿಜ, ಮೊದಲಿನ ಗೆರೆ ಸಣ್ಣದಾಯಿತು ಅಂತ ಅಂದರು. ಈಗ ಲೆಟಸ್ ಲಾಫ್, ಒಂದು ಜೋಕ್ ಕೊಟ್ಟಿದ್ದಾರೆ, ಹಾಸ್ಯವನ್ನು ನೋಡಿ. ಟೀಚರ್ ವೈ ಆರ್ ಯು ಲೇಟ್, ನಿನಗೇಕೆ ತಡವಾಯಿತು ಅಂತ ಟೀಚರ್ ಕೇಳ್ತಾರೆ. ಆಗ ರಾಮ್ ಹೇಳ್ತಾನೆ, ಬಿಕಾಸ್ ಆಫ್ ದ ಸೈನ್, ಆ ಸಂಕೇತದಿಂದ, ಯಾಕೆಂದರೆ ಆ ಸಂಕೇತದಿಂದ ಅಂತ. ಟೀಚರ್ ವಾಟ್ ಸೈನ್, ಯಾವ ಸಂಕೇತ. ರಾಮ್ ಹೇಳ್ತಾನೆ, ದ ಒನ್ ದಟ್ ಸೇಸ್ ಸ್ಕೂಲ್ ಅಹೆಡ್ ಗೋ ಸ್ಲೋ. ರಾಮ್ ಹೇಳ್ತಾನೆ, ಮುಂದೆ ಶಾಲೆ ಇದೆ, ನಿಧಾನವಾಗಿ ಚಲಿಸಿರಿ ಅಂತಿತ್ತು ಅಂತ. ಅಂದರೆ ಆದ ಕಾರಣದಿಂದ ಅವನು ನಿಧಾನವಾಗಿ ಬರುತ್ತಾ ಸ್ಕೂಲಿಗೆ ಲೇಟಾಗಿ ಬಂದ ಅಂತ ಈ ಒಂದು ಹಾಸ್ಯ. ಎ ಲರ್ನ್ಡ್ ಸ್ಕಾಲರ್ ಪಂಡಿತ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಅಕ್ಬರ್, ಹಿ ಸೇಸ್. ಒಬ್ಬ ಪಂಡಿತ, ವಿದ್ವಾಂಸ ಅಕ್ಬರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟ.
he says, ಏನು ಹೇಳಿದ? ಐ ಹ್ಯಾವ್ ಮಾಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಅವನು ಹೇಳ್ತಾನೆ, ಐ ಹ್ಯಾವ್ ಮಾಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಏನಿದು ಅಂತ ಎಲ್ಲರೂ ಮಾತಾಡ್ಕೊಳ್ಳಿಕ್ಕತ್ರು. ನನಗೆ ಅನೇಕ ವಿವಿಧ ಭಾಷೆಗಳ ಮೇಲೆ ಪ್ರಭುತ್ವ ಇದೆ ಅಂತ ಹೇಳ್ತಾನೆ. ಅಂದರೆ ಅದರಲ್ಲಿ ನಾನು ಪ್ರವೀಣತೆಯನ್ನು ಪಡೆದಿದ್ದೇನೆ, ನಾನು ನಿಪುಣನಾಗಿದ್ದೇನೆ ಅಂತ. ವಿವಿಧ ಭಾಷೆಗಳಲ್ಲಿ ನಾನು ನಿಪುಣನಾಗಿದ್ದೇನೆ ಅಂತ ಆ ಪಂಡಿತ ಹೇಳ್ತಾನೆ. ಆ್ಯಂಡ್ ದ ಪಂಡಿತ್ ಕಂಟಿನ್ಯೂಸ್. ಅಷ್ಟಕ್ಕೆ ಬಿಡಲಿಲ್ಲ, ಮತ್ತೆ ಮುಂದೆ ಕಂಟಿನ್ಯೂ ಮಾಡಿದ, ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ನಾನು ಅನೇಕ ಭಾಷೆಗಳನ್ನು ಅತ್ಯಂತ ನಿರರ್ಗಳವಾಗಿ ಸರಾಗವಾಗಿ ಮಾತನಾಡಬಲ್ಲೆ ಅಂತ ಹೇಳಿದ. ಓ ಸೌಂಡ್ಸ್ ಗುಡ್. ಇದು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಮಾತಾಡ್ಲಿಕ್ಕತ್ರು ಯಾರೋ ಆಸ್ಥಾನಿಕರು. ಓ ಸೌಂಡ್ಸ್ ಗುಡ್, ಇದು ಕೇಳಲಿಕ್ಕಂತ ಒಳ್ಳೆಯದಿದೆ ಅಂತ. ದ ಪಂಡಿತ್ ಮೇಕ್ಸ್ ಎ ಚಾಲೆಂಜ್ ಟು ದ ಕೋರ್ಟ್. ಆ ಆಸ್ಥಾನಕ್ಕೆ ಒಂದು ಸವಾಲು ಹಾಕಿದ. ಆ ಪಂಡಿತ ಆಸ್ಥಾನಕ್ಕೆ ಸವಾಲು ಹಾಕ್ತಾನೆ. ಈಸ್ ದರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ವಾಟ್ ಮೈ ಮದರ್ ಟಂಗ್ ಈಸ್? ಆ ಪಂಡಿತ ಹೇಳ್ತಾನೆ, ಈಸ್ ದರ್ ಎನಿಬಡಿ ಪ್ರೆಸೆಂಟ್ ಹಿಯರ್, ಯಾರಾದರೂ ಇಲ್ಲಿ ಉಪಸ್ಥಿತರಿದ್ದೀರಾ? ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್, ನನ್ನ ಮಾತೃಭಾಷೆ ಯಾವುದು ಎಂಬುದನ್ನು ಕಂಡುಹಿಡಿಯುವಂಥವರು ಯಾರಾದರೂ ಇಲ್ಲಿ ಇದ್ದೀರಾ ಅಂತ ಅವನು ಚಾಲೆಂಜ್ ಮಾಡಿದ, ಅಂದರೆ ಸವಾಲು ಹಾಕಿದ. ಅಂದರೆ ಅವನು ಅಷ್ಟೊಂದು ಭಾಷೆಗಳಲ್ಲಿ ಪಾರಂಗತನಾಗಿದ್ದ. ಅವನ ಮಾತೃಭಾಷೆ ಯಾವುದು ಅಂತ ಕಂಡುಹಿಡಿಯೋದು ಕಠಿಣವಾಗಿತ್ತು. ಅಷ್ಟು ನಿರರ್ಗಳವಾಗಿ ಎಲ್ಲ ಭಾಷೆಗಳನ್ನು ಆತ, ಅನೇಕ ಭಾಷೆಗಳನ್ನು ಆತ ಮಾತಾಡ್ತಾ ಇದ್ದ. ಆವಾಗ ದ ಕೋರ್ಟಿಯರ್ಸ್ ಡಿಸ್ಕಸ್ ಅಮಾಂಗ್ ದೆಮ್ಸೆಲ್ಸ್. ಆವಾಗ ಆಸ್ಥಾನಿಕರು ತಮ್ಮ ಒಳಗೆ ಗುಸುಗುಸು ಅಂತ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೇ ಬಿ ಇದಿರ್ಬೋದೇನು, ಕನ್ನಡ, ಉರ್ದು, ತಮಿಳ್, ಇದಿರ್ಬೋದು, ಅದಿರ್ಬೋದು ಅಂತಂದು ತಮ್ಮಲ್ಲೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಬ್ಬವನು ಕನ್ನಡ ಅಂದ, ಒಬ್ಬವನು ಉರ್ದು ಅಂದ, ಒಬ್ಬವನು ತಮಿಳ್ ಅಂದ. ತಮ್ಮಲ್ಲೇ ಗುಸುಗುಸು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಟ್ ದೆ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ದ ಪಂಡಿತ್ಸ್ ಮದರ್ ಟಂಗ್. ಆದರೆ ಅವರು ತಮ್ಮ ಪ್ರಯತ್ನದಲ್ಲಿ ಫೇಲ್ ಆದರು ಅಂತ, ಅವರಿಗೆ ಫಲ ಸಿಗಲಿಲ್ಲ. ಅವರು ಅವನ ಪಂಡಿತನ ಮಾತೃಭಾಷೆ ಯಾವುದು ಅಂತ ತಿಳಿಯುವ ಪ್ರಯತ್ನದಲ್ಲಿ ಸೋತು ಹೋದರು. ಆವಾಗ ಪಂಡಿತ ಹೇಳ್ತಾನೆ, ಆ್ಯಂಡ್ ಸೋ ಯು ಆಲ್ ಅಕ್ಸೆಪ್ಟ್ ಡಿಫೀಟ್. ಹಾಗಾದರೆ ನೀವೆಲ್ಲರೂ ಸೋತ್ರಿ, ನಿಮ್ಮ ಸೋಲನ್ನು ಒಪ್ಕೊಂಡ್ರಿ ಅಂತ ನಾನು ತಿಳ್ಕೊತೀನಿ ಅಂತ. ಆದರೆ ಇವ್ರಿಗೆ ಅದು ಒಪ್ಪಿಗೆ ಇಲ್ಲ. ಓ ನೋ ನೋ ಅಂತ ಅನ್ಲಿಕ್ಕತ್ರು. ಓ ನೋ, ಇಲ್ಲ ಇಲ್ಲ ನಾವು ಒಪ್ಕೊಳ್ಳೋದಿಲ್ಲ ಅಂತ ಅನ್ಲಿಕ್ಕತ್ರು. ಪಂಡಿತ, ನೀವು ಹಾಗಾದರೆ ಒಪ್ಕೋತೀರಾ ನಿಮ್ಮ ಸೋಲನ್ನು ಅಂದಾಗ, ಇಲ್ಲ ನಾವು ಒಪ್ಕೊಳ್ಳೋದಿಲ್ಲ ಅನ್ಲಿಕ್ಕತ್ರು. ಮುಂದೇನಾಯ್ತು ನೋಡಿ. ಜಸ್ಟ್ ದೆನ್ ಬೀರ್ಬಲ್ ಸ್ಪೀಕ್ಸ್. ಆವಾಗ ಬೀರ್ಬಲ್ ಹೇಳಿದ, ವೆಲ್ ಪಂಡಿತ್, ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಎ ಡೇ ಆರ್ ಸೋ. ಬೀರ್ಬಲ್ ಹೇಳಿದ, ವೆಲ್ ಪಂಡಿತ್, ಆಯ್ತು ಪಂಡಿತ್ರೆ, ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಎ ಡೇ ಆರ್ ಸೋ. ನಿಮ್ಮ ಮಾತೃಭಾಷೆ ಯಾವುದು ಅನ್ನೋದನ್ನು ನಾನು ಕಂಡುಹಿಡಿತೀನಿ, ನನಗೆ ಒಂದು ದಿವಸ ಹೀಗೆ ಟೈಮ್ ಕೊಡ್ರಿ ಅಂತ ಹೇಳ್ತಾನೆ. ಇನ್ ಎ ಡೇ ಆರ್ ಸೋ, ಒಂದು ದಿವಸ ಹೀಗೆ ನನಗೆ ಟೈಮ್ ಕೊಡ್ರಿ, ನಾನು ನಿಮ್ಮ ಮಾತೃಭಾಷೆ ಯಾವುದು ಅನ್ನೋದನ್ನು ಕಂಡುಹಿಡಿತೀನಿ ಅಂತ ಬೀರ್ಬಲ್ ಹೇಳ್ದ. ಗ್ಲ್ಯಾಡ್ ಟು ಹಿಯರ್ ದಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ಇದನ್ನು ಕೇಳಿ ನನಗೆ ಆನಂದ ಆಯಿತು ಬೀರ್ಬಲ್, ನಿನ್ನ ಸಮಯವನ್ನು ನೀನು ತೆಗೆದುಕೋ. ಅಂದರೆ ಒಂದು ದಿವಸ ಯಾಕೆ, ಇನ್ನೂ ಹೆಚ್ಚಿಗೆ ದಿವಸನೇ ತಗೋ, ನೀ ಕಂಡುಹಿಡಿ, ನಿನ್ನ ಓನ್ ಟೈಮ್, ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತಗೋ, ಕಂಡುಹಿಡಿ, ನನಗೆ ಇದನ್ನು ಕೇಳಿ ಆನಂದವಾಯಿತು ಅಂತ ಆ ಪಂಡಿತ ಹೇಳ್ದ. That night, Birbal sneaks into the Pandit's bedroom.
ಅವಾಗ ಆ ರಾತ್ರಿ ಬೀರ್ಬಲ್ ಏನು ಮಾಡಿದ, ಪಂಡಿತನ ಬೆಟ್ ಅವಾಗ ಆತ ಗಾಢ ನಿದ್ದೆಯಲ್ಲಿದ್ದ. ಫಾಸ್ಟ್ ಸ್ಲೀಪ್ ಅಂದ್ರೆ ಗಾಢವಾದ ನಿದ್ದೆಯಲ್ಲಿ ಇದ್ದ. ಹಿ ವಿಸ್ಪರ್ಸ್ ಇನ್ ಟು ದ ಪಂಡಿತ್ಸ್ ಇಯರ್, ಅವನು ಪಂಡಿತನ ಕಿವಿಯಲ್ಲಿ ಒಂದು ಪಿಸು ಮಾತಿನಲ್ಲಿ ಮಾತಾಡಿದ. ಹಿ ವಿಸ್ಪರ್ಸ್ ಇನ್ ಟು ದ ಪಂಡಿತ್ಸ್ ಇಯರ್, ಪಿಸು ಮಾತಿನಲ್ಲಿ ಆ ಪಂಡಿತನ ಕಿವಿಯಲ್ಲಿ ಮಾತಾಡಿದ. ದೆನ್ ಹಿ ಟಿಕಲ್ಸ್ ಇಸ್ ಇಯರ್ ವಿತ್ ಎ ಫೆದರ್, ಆಮೇಲೆ ಒಂದು ಗರಿಯಿಂದ ಅವನ ಕಿವಿಯನ್ನು ಸ್ವಲ್ಪ ಮುಟ್ಟಿದ, ಗರಿಯಿಂದ ಮುಟ್ಟಿದ. ಟಿಕ್ಕಲ್ ಅಂತಂದರೆ ಟಚ್ ಸಮ್ ಒನ್ ಲೈಟ್ಲಿ ಅಂತ, ಅತ್ಯಂತ ಹಗುರವಾಗಿ ಗರಿಯಿಂದ ಮುಟ್ಟಿದ ಅವನ ಕಿವಿಯನ್ನು. ಆವಾಗ ಅವನಿಗೆ ಒಂಥರ ಕಚಗುಳಿ ಆಗ್ತದಲ್ಲ, ಅವನು ಏನಂದ, ಪಂಡಿತ್ ಇನ್ ಇಸ್ ಸ್ಲೀಪ್ ಶೌಟ್ಸ್ ವರ್ಡ್ಸ್ ಇನ್ ಇಸ್ ಮದರ್ ಟಂಗ್. ಆಗ ಆ ಪಂಡಿತ ನಿದ್ದೆಯಲ್ಲಿ ಮಾತುಗಳನ್ನು ಹೇಳಿದ, ತನ್ನ ಮಾತೃಭಾಷೆಯಲ್ಲಿ ಅವನು ಮಾತಾಡ್ದ. ಯವರಾದಿ ಯವರಾದಿ, ಓ ವೆಲ್ ದಟ್ಸ್ ಇಟ್, ಯವರಾದಿ ಅಂತ ಅಂದ. ಯಾವಾಗ ಬೀರ್ಬಲ್ನಿಗೆ ಗೊತ್ತಾಯಿತು, ಹಾಗಾದರೆ ಇದು ಇವನ ಮಾತೃಭಾಷೆ ಅಂತ. ಯವರಾದಿ ಅಂತಂದರೆ ಇವನ ಮಾತೃಭಾಷೆ ತೆಲುಗು. ಯಾರಿದು ಅಂತ ತೆಲುಗಿನಲ್ಲಿ ಕೇಳ್ತಾ ಇದ್ದಾನೆ ಅಂದಮೇಲೆ ಇವನ ಮಾತೃಭಾಷೆ ತೆಲುಗು ಅಂತ ಅವನಿಗೆ ಗೊತ್ತಾಯಿತು. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್, ಮರುದಿನ ಆಸ್ಥಾನಕ್ಕೆ ಬಂದ. ಯುವರ್ ಮೆಜೆಸ್ಟಿ, ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಪ್ರಭುಗಳೇ, ಈ ಪಂಡಿತನ ಮಾತೃಭಾಷೆ ತೆಲುಗು ಅಂತ ಬೀರ್ಬಲ್ ಹೇಳಿದ. ಎಸ್, ಅಯ್ಯೋ ಹೌದು ಅಂತ ಅಂದ. ಯಾರು, ಪಂಡಿತ. ಇದು ಹೆಂಗೆ ಇವ್ಗೆ ಗೊತ್ತಾಯಿತು ಅಂತ ಮನಸ್ಸಿನಲ್ಲೇ ಇದು ಮಾಡ್ಕೋತ ಅಂತ ಅನ್ಕೋತ ಹೌದು ಅಂತ ಪಂಡಿತ ಹೇಳಿದ. ಕಿಂಗ್ ಅಕ್ಬರ್ ಈಸ್ ಅಸ್ಟಾನಿಶ್ಡ್, ರಾಜ ಅಕ್ಬರ್ನಿಗೆ ತುಂಬ ಆಶ್ಚರ್ಯವಾಯಿತು. ಅಸ್ಟಾನಿಶ್ಡ್ ಅಂದರೆ ಸರ್ಪ್ರೈಸ್ಡ್, ಆಶ್ಚರ್ಯಚಕಿತನಾದ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್? ಒಳ್ಳೆಯದು ಮಾಡಿದೆ ಅಂತ, ತುಂಬ ಒಳ್ಳೆಯದಾಯಿತು ಬೀರ್ಬಲ್, ತುಂಬ ಚೆನ್ನಾಗಿ ಮಾಡಿದೆ ಅಂತ. ವೆಲ್ ಡನ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್? ಆದರೆ ನೀನು ಇದನ್ನು ಹೇಗೆ ಕಂಡುಹಿಡಿದಿ ಅಂತ ಅಕ್ಬರ್ ಕೇಳಿದ. ಯುವರ್ ಮೆಜೆಸ್ಟಿ, ಇನ್ ಟೈಮ್ಸ್ ಆಫ್ ಡಿಫಿಕಲ್ಟಿ ಎ ಪರ್ಸನ್ ಸ್ಪೀಕ್ಸ್ ಹಿಸ್ ಮದರ್ ಟಂಗ್. ಪ್ರಭುಗಳೇ, ಈ ಕಷ್ಟದ ಸಮಯದಲ್ಲಿ ಮನುಷ್ಯ ತನ್ನ ಮಾತೃಭಾಷೆಯನ್ನು ಮಾತಾಡ್ತಾನೆ ಅಂತ ಬೀರ್ಬಲ್ ಹೇಳ್ದ. ತನ್ನ ಕಷ್ಟದ ಸಮಯದಲ್ಲಿ ಯಾವುದೇ ಮನುಷ್ಯನಾಗಲಿ ತನ್ನ ಮಾತೃಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಬೀರ್ಬಲ್ ಹೇಳ್ದ. ಬೀರ್ಬಲ್ ದೆನ್ ನ್ಯಾರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಆಮೇಲೆ ಬೀರ್ಬಲ್ ಆ ಪ್ರಸಂಗವನ್ನು ಸಂಪೂರ್ಣ ವಿವರಿಸಿದ. ನ್ಯಾರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್, ಪೂರ್ಣ ಪ್ರಸಂಗವನ್ನು ವಿವರವಾಗಿ ಹೇಳಿದ. ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್, ಆ ಪಂಡಿತನ ಮಲಗುವ ಕೋಣೆಯಲ್ಲಿ ನಡೆದಂತಹ ದ ಪ್ರೀವಿಯಸ್ ನೈಟ್, ಆ ಹಿಂದಿನ ರಾತ್ರಿ ಪಂಡಿತನ ಮಲಗುವ ಕೋಣೆಯಲ್ಲಿ ನಡೆದಂಥ ಪ್ರಸಂಗವನ್ನು ಬೀರ್ಬಲ್ ವಿವರಿಸಿದ. ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ ಪ್ರೂವ್ಡ್ ಯುವರ್ ವಿಟ್ ಅಗೇನ್. ಕ್ಲೆವರ್ ಬೀರ್ಬಲ್ ಅಂದರೆ ಜಾಣ ಬೀರ್ಬಲ್, ನೀನು ನಿನ್ನ ಜಾಣತನವನ್ನು ಮತ್ತೊಮ್ಮೆ ನೀನು ಸಿದ್ಧ ಮಾಡಿದೆ, ಪ್ರೂವ್ ಮಾಡಿದೆ, ತೋರಿಸಿದೆ ಅಂತ ಅಕ್ಬರ್ ಹೇಳಿದ. ಹೀಗೆ ಎಷ್ಟೋ ಪ್ರಸಂಗಗಳಲ್ಲಿ ಬೀರ್ಬಲ್ ತನ್ನ ಜಾಣತನದಿಂದ ಸಮಸ್ಯೆಯನ್ನು ಬಗೆಹರಿಸಿದ್ದ. ಆದ ಕಾರಣ ಮತ್ತೆ ನೀನು ನಿನ್ನ ಜಾಣತನವನ್ನು ತೋರಿಸಿಕೊಟ್ಟಿ ಅಂತ ಅಕ್ಬರ್ ಹೇಳಿದ. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ, ಧನ್ಯವಾದಗಳು ಪ್ರಭುಗಳೇ ಅಂತ ಬೀರ್ಬಲ್ ಹೇಳಿದ. The courtiers praise Birbal's wit and the Pandit leaves the king's court in dismay. ಎಲ್ಲ ಆಸ್ಥಾನಿಕರು ಬೀರ್ಬಲ್ನ ಜಾಣತನವನ್ನು ಹೊಗಳಿದರು ಮತ್ತು ಆ ಪಂಡಿತ ವಿದ್ವಾಂಸ ಕಿಂಗ್ಸ್ ಕೋರ್ಟ್ ಇನ್ ಡಿಸ್ಮೇ, ಲೀವ್ಸ್, ಅವನು ರಾಜನ ಆಸ್ಥಾನದಿಂದ ತುಂಬ ಡಿಸ್ಮೇ ಅಂದರೆ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್, ಒಂದು ದುಃಖದ ಭಾವನೆಯಿಂದ, ಒಂದು ಅಸಮಾಧಾನದ ಭಾವನೆಯಿಂದ ಆ ಆಸ್ಥಾನವನ್ನು ತೊರೆದು ಹೊರಟ ಅಂತ. ಆವಾಗ ಆಸ್ಥಾನಿಕರೆಲ್ಲ ಹುರ್ರೆ ಹುರ್ರೆ ಅಂತಂದು ಸಂತೋಷದಿಂದ ಉದ್ಗಾರವನ್ನು ಮಾಡಿದರು. ಐ ಅಕ್ಸೆಪ್ಟ್ ಡಿಫೀಟ್ ಮೈ ಲಾರ್ಡ್,
ಇಂಡೀಡ್ ಬೀರ್ಬಲ್ ಇಸ್ ಕ್ಲೆವರರ್ ದ್ಯಾನ್ ಮೀ. ಅವಾಗ ಆತ ಹೇಳ್ತಾನೆ, ದೊರೆಗಳೇ, ಪ್ರಭುಗಳೇ ಅಂತ ಹೇಳ್ತಾನೆ. ಮೈಲಾರ್ಡ್ ಅಂದ್ರೆ ದೊರೆಗಳೇ, ದಣಿಗಳೇ ಅಂತ ಅಂದ ಹಾಗೆ. ಐ ಎಕ್ಸೆಪ್ಟ್, ನನ್ನ ಸೋಲನ್ನು ಒಪ್ಪಿಕೊಳ್ತೀನಿ. ಐ ಎಕ್ಸೆಪ್ಟ್ ಡಿಪೀಟ್. ಇಂಡೀಡ್, ನಿಜವಾಗಿಯೂ ಬೀರ್ಬಲ್ ಇಸ್ ಕ್ಲೆವರರ್ ದ್ಯಾನ್ ಮೀ, ಬೀರ್ಬಲ್ನು ನನಗಿಂತಲೂ ಜಾಣನಾಗಿದ್ದಾನೆ ಅಂತ ಆ ಪಂಡಿತ ಕೊನೆಗೂ ಒಪ್ಪಿಕೊಂಡ ಅಂತ. ಇಲ್ಲಿಗೆ ಈ ಪಾಠ ಮುಗಿಯಿತು. ಗ್ಲಾಸರಿಯನ್ನು ಅಲ್ಲಲ್ಲಿ ಹೇಳಿದ್ದೀನಿ. ಸ್ಕಾಲರ್ ಅಂದರೆ ಸಮ್ಮನ್ ಹೂ ಹ್ಯಾಸ್ ಸ್ಟಡೀಡ್ ಎ ಸಬ್ಜೆಕ್ಟ್ ಆ್ಯಂಡ್ ನೋಸ್ ಎ ಲಾಟ್ ಅಬೌಟ್ ಇಟ್. ಅಂದರೆ ವಿದ್ವಾಂಸ, ಪಂಡಿತ ಅಂದರೆ ಒಂದು ವಿಷಯವನ್ನು ಅತ್ಯಂತ ಚೆನ್ನಾಗಿ ತಿಳಿದವನು ಅಂತ. ಸಮ್ಮನ್ ಹೂ ಹ್ಯಾಸ್ ಸ್ಟಡೀಡ್ ಎ ಸಬ್ಜೆಕ್ಟ್, ವಿಷಯವನ್ನು ಅಭ್ಯಾಸ ಮಾಡಿದವನು. ಆ್ಯಂಡ್ ನೋಸ್ ಎ ಲಾಟ್ ಅಬೌಟ್ ಇಟ್, ಅದರ ಬಗ್ಗೆ ಸಾಕಷ್ಟು ಹೆಚ್ಚಿನ ಇದನ್ನು ತಿಳಿದವನಿಗೆ ನಾವು ಪಂಡಿತ ಅಂತೀವಿ. ಕೋರ್ಟ್ ಅಂದರೆ ಆಸ್ಥಾನ. ಫ್ಲೂಯೆಂಟ್ ಅಂದರೆ ಏಬಲ್ ಟು ಯೂಸ್ ಎ ಲ್ಯಾಂಗ್ವೇಜ್ ನ್ಯಾಚುರಲಿ ವಿದೌಟ್ ಸ್ಟಾಪಿಂಗ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್. ಅಂದರೆ ಅತ್ಯಂತ ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಭಾಷೆಯನ್ನು ಯಾವುದೇ ನಿಲ್ಲದ ಹಾಗೆ ಮತ್ತು ಏನೂ ಮಿಸ್ಟೇಕ್ ಅಂದರೆ ತಪ್ಪುಗಳನ್ನು ಮಾಡದ ಹಾಗೆ ಮಾತಾಡೋದಕ್ಕೆ ಫ್ಲೂಯೆಂಟ್ ಅಂತೀವಿ. ಅಂದರೆ ನಿರರ್ಗಳವಾಗಿ, ಸರಳವಾಗಿ ಮಾತನಾಡಲು ಬರುವುದು. ಸ್ನೀಕ್ ಅಂದರೆ ಗೋ ಕ್ವೈಟ್ಲಿ. ಗೋ ಕ್ವೈಟ್ಲಿ ಅಂದರೆ ಅಗದಿ ಏನು ಸದ್ದು ಮಾಡದೆ ಹೋಗೋದು, ಸ್ನೀಕ್ ಅಂತ. ವಿಸ್ಪರ್, ಸ್ಪೀಕ್ ಇನ್ ಎ ಲೋ ವಾಯ್ಸ್ ಅಂದರೆ ಅತಿ ಸಣ್ಣದಾಗಿ ಮೆಲುದನಿಯಲ್ಲಿ, ಪಿಸುದನಿಯಲ್ಲಿ ಮಾತಾಡೋದಕ್ಕೆ ವಿಸ್ಪರ್ ಅಂತೀವಿ. ಟಿಕಲ್, ಟಚ್ ಸಮ್ ಒನ್ ಲೈಟ್ಲಿ, ಅತ್ಯಂತ ಹಗುರವಾಗಿ ಮೆದುವಾಗಿ ಮುಟ್ಟುವುದು. ಆ ಫೆದರಿಂದ ಮುಟ್ತಾನಲ್ಲ, ಗರಿಯಿಂದ ಅತ್ಯಂತ ಹಗುರಾಗಿ ಮುಟ್ತಾನೆ. ಅಸ್ಟಾನಿಶ್ಡ್, ಸರ್ಪ್ರೈಸ್ಡ್ ಅಂದರೆ ಆಶ್ಚರ್ಯಚಕಿತನಾಗುವುದು. ಡಿಸ್ಮೇ, ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಅಂತಂದರೆ ಒಂದು ದುಃಖದ ಭಾವನೆ, ಒಂದು ಡಿಸಪಾಯಿಂಟ್ಮೆಂಟ್, ಒಂದು ಸಮಾಧಾನವಿಲ್ಲದಂಗೆ ಆಯ್ತಂತ ಆ ಪಂಡಿತನಿಗೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ. ಈಗಾಗಲೇ ಆಗಿರುವ ನಿಮ್ಮ 6ನೇ ತರಗತಿಯ ಪಾಠಗಳನ್ನು ನಮ್ಮ ಪ್ಲೇಲಿಸ್ಟನ್ನು ತೆರೆದು ನೋಡಿ. ನಮ್ಮ ಚಾನಲ್ನ ಪಿಂಕ್ ಐಕಾನ್ ಇದೆಯಲ್ಲ ಪಕ್ಕದಲ್ಲಿ, ನಿಮ್ಮ ವಿಡಿಯೋದಲ್ಲಿ ತೆಳಗೆ ಬರುವ ಪಿಂಕ್ ಐಕಾನನ್ನು, ಆ ಗುಲಾಬಿ ಬಣ್ಣದ ರೌಂಡ್ ಐಕಾನ್ ಇದೆಯಲ್ಲ, ಅದನ್ನು ಟಚ್ ಮಾಡಿ ಮೇಲೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೀವು ನಿಮ್ಮ 6ನೇ ತರಗತಿಯ ಇವನ್ನು ನೋಡಬಹುದು. 6ನೇ ತರಗತಿಯ ಪ್ಲೇಲಿಸ್ಟನ್ನು ಓಪನ್ ಮಾಡಿ ಇದುವರೆಗೆ ಆಗಿರುವ ಪಾಠಗಳನ್ನು ನೋಡಿರಿ. ಎಲ್ಲರಿಗೂ ನನ್ನ ವಂದನೆಗಳು.